ಬೆಂಗಳೂರು ಸೆಂಟ್ರಲ್ನಲ್ಲಿ ಬಿಜೆಪಿಯ ಅಭ್ಯರ್ಥಿ ಪಿಸಿ ಮೋಹನ್ ಅವರು ಅಬ್ಬರದ ಪ್ರಚಾರವನ್ನು ಆರಂಭಿಸಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಮಾಡಿದ್ರು ಪಿಸಿ ಮೋಹನ್ ಅವರು. ಅಧ್ಯಕ್ಷರಾದ ಸಪ್ತಗಿರಿ ಗೌಡ ಹಾಗೂ ನೂರಾರು ಕಾರ್ಯಕರ್ತರು ಇವರಿಗೆ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟರು. ಮೋದಿಯವರ ಅಭಿವೃದ್ಧಿಯ ಆಧಾರದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳ ಮೂಲಕ ಮತಯಾಚನೆಯನ್ನ ಮಾಡ್ತಾ ಇದ್ದೇನೆ. ಜನ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಸಹ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನುವಂತಹ ಆಸೆಯನ್ನ ಜನರು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳಿ ಸಂಸದರಾದ ಪಿಸಿ ಮೋಹನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾದಂತಹ ಪಿಸಿ ಮೋಹನ್ ಅವರು ಇವತ್ತು ಭರ್ಜರಿಯಾದಂತಹ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಜನ ಕೊಡ್ತಿದ್ದಾರೆ, ಯಾವ ರೀತಿಯ ಕ್ಯಾಂಪೇನ್ ಮಾಡ್ತಿದ್ದಾರೆ ಅಂತ. ಸರ್ ನಮಸ್ಕಾರ. ಯಾವ ತರ ಇದೆ ಸರ್ ಕ್ಯಾಂಪೇನು, ಏನು ಅನಿಸ್ತಾ ಇದೆ? ನಾನು ಇವತ್ತು ಬೆಳಿಗ್ಗೆ 7 ಗಂಟೆಗೆ ನಾನು ಮತ್ತು ಸಪ್ತಗಿರಿ ಗೌಡರು ನಮ್ಮ ಜಿಲ್ಲಾ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಗಾಂಧಿನಗರ ವಿಧಾನಸಭೆ ಕ್ಷೇತ್ರದ ಗಾಂಧಿನಗರ ವಾರ್ಡಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರಿಗೆ ಬಹಳ ಉತ್ಸಾಹ ಒಂದು ತುಂಬಿದೆ. ಯಾಕೆಂತಂದರೆ ಎಲ್ಲೇ ಹೋದರೂ ಕೂಡ ಮನೆಗಳಲ್ಲಿ ಜನರು ನಮ್ಮನ್ನು ಮತದಾರರು ಬಹಳ ಖುಷಿಯಿಂದ ಮಾತಾಡಿ ನಾವು ಈ ಬಾರಿ ಮತ್ತೆ ನರೇಂದ್ರ ಮೋದಿಯನ್ನು ಕೇಂದ್ರದಲ್ಲಿ ಸರ್ಕಾರಕ್ಕೆ ಸಹಕಾರ ಮಾಡ್ತೀವಿ, ಮತ್ತೆ ಭಾರತೀಯ ಜನತಾ ಭವನ ಬೆಂಗಳೂರು ಸೆಂಟ್ರಲ್ ಗೆಲ್ಲಿಸ್ತೀನಿ ಅಂತ ಹೇಳಿದಾಗ ನಮ್ಮ ಕಾರ್ಯಕರ್ತರು ಭಾಳ ಖುಷಿಯಿಂದ ಇದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿರೋದು ನಾವು ಕೇಂದ್ರ ಸರ್ಕಾರದ ಕಳೆದ 10 ವರ್ಷದ ಸಾಧನೆಗಳು ಮತ್ತು ನಾನು ಕಳೆದ 15 ವರ್ಷಗಳಿಂದ ಮಾಡಿರುವಂಥ ಕೆಲಸಗಳನ್ನು ಕೂಡ ಜನರ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಜನರು ಬಹಳ ಉತ್ಸಾಹಕರಿದ್ದಾರೆ. ಈ ಬಾರಿ ಮತದಾನ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಜನರಿಗೆ ಒಂದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಬರಬೇಕು 3ನೇ ಬಾರಿಗೆ ಅನ್ನೋದು ಒಂದು ವಿಶ್ವಾಸ. ಸರ್, ಈಗ ಈ ಕೇಂದ್ರ ಲೋಕಸಭಾ ಕ್ಷೇತ್ರ ಏನಿದೆ ಇದು ಶುರುವಾದಾಗಿಂದನೂ ಅಂದರೆ ಇದು ಕ್ರಿಯೇಟ್ ಆದಾಗಿಂದಲೂ ಬಿಜೆಪಿ ಬಿಟ್ಟು ಬೇರೆ ಯಾವ ಪಕ್ಷವೂ ಕೂಡ ಗೆದ್ದಿಲ್ಲ. ಏನು ವಿಶ್ವಾಸ ಇಟ್ಕೊಂಡಿದ್ದೀರಿ ಸರ್? ಏನೆಲ್ಲ ವಿಷಯಗಳನ್ನು ಹೇಳ್ತಿದ್ದೀರಿ ಜನರಿಗೆ ಮತ ಕೇಳುವಂಥ ಸಂದರ್ಭ? ಒಂದು ಬೆಂಗಳೂರು ಕೇಂದ್ರದ ಒಂದು ಸಂಸದನಾಗಿ 3 ಬಾರಿ ಗೆದ್ದಿದ್ದೀನಿ. ಇವಾಗ 4ನೇ ಬಾರಿ ಚುನಾವಣೆಗೆ ಹೋಗ್ತಾ ಇದ್ದೀನಿ. ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು 4ನೇ ಬಾರಿ ಕೂಡ ನನಗೆ ಒಂದು ಸೀಟ್ ಕೊಟ್ಟಿರೋದಕ್ಕೆ ನಾನು ಧನ್ಯವಾದಗಳು. ಕಳೆದ 15 ವರ್ಷಗಳಿಂದ ಒಂದು ಸತತವಾದ ಎಲ್ಲ ಬೆಂಗಳೂರು ಸೆಂಟ್ರಲ್ ಅಂತ ಹೇಳಿದ್ರೆ ಇದೊಂದು ಕಾಸ್ಮೋಪಾಲಿಟನ್ ಸಿಟಿ. ಎಲ್ಲ ರಾಜ್ಯದ ಜನಗಳು ಇದ್ದಾರೆ, ಎಲ್ಲ ಒಂದು ಜನಗಳು ಇದ್ದಾರೆ. ಇಲ್ಲಿ ಎಲ್ಲರ ಜೊತೆನೂ ಒಂದು ಸತತವಾದ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದೀನಿ. ಜನರು ಕೂಡ ಅದೇ ವಿಶ್ವಾಸವನ್ನು ಇಟ್ಕೊಳ್ಳೋದು. ಇದೆಲ್ಲಕ್ಕೂ ಮೀರಿ ಜನ ಇವತ್ತು ನರೇಂದ್ರ ಮೋದಿ ಅವರ ಒಂದು ಮೇಲೆ ವಿಶ್ವಾಸವನ್ನು ಕೂಡ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆಗಳನ್ನು ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಮತ್ತು ನಾವು ಸಂಸದರಾಗಿ ನಾನು ಬೆಂಗಳೂರಿಗೆ ಸಬರ್ಬನ್ ಟ್ರೈನ್ ಇರಬಹುದು, ಮೆಟ್ರೋಗೆ ಒಂದು ಸಹಕಾರ ಕೇಂದ್ರ ಸರ್ಕಾರದಿಂದ ತಂದಿರಬಹುದು, ಸ್ಮಾರ್ಟ್ ಸಿಟಿಗೆ 1000 ಕೋಟಿ, ಮತ್ತು PM ಆವಾಸ್ ಯೋಜನೆಯಲ್ಲಿ ಬಹಳಷ್ಟು ಮನೆಗಳು, ಈ ತರಹ ಕೆರೆಗಳ ಅಭಿವೃದ್ಧಿಗೆ ಬಹಳಷ್ಟು ಎಲ್ಲ ಕೇಂದ್ರ ಸರ್ಕಾರದಿಂದ 1 ಲಕ್ಷಕ್ಕೂ ಮೀರಿ ಒಂದು ಅನುದಾನವನ್ನು ಬೆಂಗಳೂರು ಸಿಟಿಗೆ ತಂದಿರೋದು. ಜನರು ಅದನ್ನು ಗುರುತಿಸ್ತಾ ಇದೆ. ಅದನ್ನು ನಾವೆಲ್ಲರೂ ಕೂಡ ಮನೆ ಕೂಡ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಇಲ್ಲಿವರೆಗೆ ಮಾಡಿರೋದು ಒಂದಾದರೆ ಮುಂದೆ ಏನೆಲ್ಲ ಗುರಿಗಳನ್ನು ಇಟ್ಕೊಂಡಿದ್ದೀರಿ ಅಂತ ಸರ್? ನಾನು ಗೆದ್ದರೆ ಈ ಬಾರಿ ಇದನ್ನೆಲ್ಲ ಮಾಡ್ತೀನಿ ಅನ್ನೋ ಥರದ್ದು ಏನಾದರೂ ಆಶ್ವಾಸನೆ, ಭರವಸೆ ಏನಾದರೂ ಕೊಡ್ಬೋದಾ? ಖಂಡಿತವಾಗ್ಲೂ ಕೂಡ ಬೆಂಗಳೂರು ಮಹಾನಗರಕ್ಕೆ ಟ್ರಾಫಿಕ್ಕಿನ ಸಮಸ್ಯೆ 40 ವರ್ಷಗಳ ಕನಸು ಏನಿತ್ತೋ ನರೇಂದ್ರ ಮೋದಿ ಅವರು ಕಳೆದ 1 ವರ್ಷದ ಹಿಂದೆ ಸಬರ್ಬನ್ ಟ್ರೈನ್ಗೆ ಒಂದು ಶಂಕುಸ್ಥಾಪನೆಯನ್ನು ಮಾಡಿ ಅದಕ್ಕೆ ಒಂದು 18,600 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕೆಲಸ ಶುರುವಾಗಿದೆ. ಅದನ್ನು 40 ತಿಂಗಳಲ್ಲಿ ಏನು ಪ್ರಧಾನಮಂತ್ರಿಗಳು ಏನೊಂದು ಆಶ್ವಾಸನೆ ಬೆಂಗಳೂರಿನ ಜನರಿಗೆ ಕೊಟ್ಟಿದ್ದಾರೆ ಅದನ್ನು ಪೂರೈಸೋ ಕೆಲಸವನ್ನು ಮುಗಿಸೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಆಮೇಲೆ ಮೆಟ್ರೋ ಈಗ ಮುಂದಿನ ಒಂದು ಏನು ಫೇಸ್ಗಳಿದೆಯೋ ಅವಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ.